ಈ ನಾಗೇಂದ್ರ ಅವರ ಅರೆಸ್ಟ್ ಜೊತೆಗೆ ಇನ್ನೂ ಹಲವು ಪ್ರಭಾವಿ ನಾಯಕರ ಹೆಸರು ಕೇಳಿಬರುತ್ತಾ ಈ ಪ್ರಕರಣದಲ್ಲಿ. ಅವರು ಕೂಡ ವಿಚಾರಣೆಯನ್ನ ಎದುರಿಸಬೇಕಾಗುತ್ತಾ? ಇದು ಪ್ರಶ್ನೆ ಸದ್ಯಕ್ಕೆ. ಕಾಂಗ್ರೆಸ್ನ ಕೆಲವು ನಾಯಕರು ತನಿಖೆಯನ್ನ ಎದುರಿಸಬೇಕಾಗಿ ಬರುತ್ತಾ? ಅಕ್ರಮ ಹಣ ವರ್ಗಾವಣೆಯಾಗಿದ್ದು ಚುನಾವಣೆಯ ಕಾರಣ ಅನ್ನುವಂತಹ ಆರೋಪ ಕೇಳಿ ಬರ್ತದೆ. ಎಲೆಕ್ಷನ್ಗೆ ಬಳಸಿದ್ದಾರೆ ಬೇರೆ ಬೇರೆ ರಾಜ್ಯದಲ್ಲಿ ಅಂತ. ತನಿಖೆಯ ಮೂಲ ಚುನಾವಣೆ ದಿಕ್ಕಿನಲ್ಲಿ ಸಾಗುಬಿಟ್ರೆ ಸಂಕಷ್ಟ ಕಟ್ಟಿಟ್ಟ ಬುತ್ತಿ. ಕರ್ನಾಟಕ ಟು ತೆಲಂಗಾಣದವರೆಗೂ ಕಾಂಗ್ರೆಸ್ ನಾಯಕರಿಗೆ ಸಂಕಷ್ಟವನ್ನ ತಂದೊಡ್ಡುತ್ತೆ. ಆರೋಪ ಗಟ್ಟಿಯಾಗಿ ನಿಂತ್ಕೊಂಡ್ರೆ ಇದು ಮುಂದೆ ಹಾಗಾದ್ರೆ ಯಾರು ಸರದಿ ಇರ್ಬೋದು, ಯಾರೆಲ್ಲ ತನಿಖೆಯನ್ನ ಎದುರಿಸಬೇಕಾಗ್ಬೋದು? ಕಾಂಗ್ರೆಸ್ ಪಾಳ್ಯದಲ್ಲಿ ಚರ್ಚೆ, ಆತಂಕದಲ್ಲಿ ಒಂದಷ್ಟು ಜನ ನಾಯಕರಿದ್ದಾರೆ. ಇದನ್ನೇ ಆರಂಭದಲ್ಲಿ ಹೇಳಿದ್ದು. ಬಿಜೆಪಿ ಹೋಗಿ ಬಂದು ಆರೋಪ ಮಾಡ್ತಾ ಇತ್ತು, ಈ ನಿಗಮದಲ್ಲಿ ಈ ರೀತಿಯಾಗಿ ಹಗರಣ ಆಗಿದೆ, ಭ್ರಷ್ಟಾಚಾರ ಆಗಿದೆ ಅಂದಾಗ ಹೈಕಮಾಂಡ್ ಎಐಸಿಸಿ ಏನಿದೆ, ರಾಜ್ಯ ಕಾಂಗ್ರೆಸ್ನ ಒಂದು ರೀತಿ ಎಟಿಎಂ ತರ ಬಳಸ್ಕೊಳ್ತಾ ಇದೆ. ಆಮೇಲೆ ಇದರಲ್ಲಿ ಸಚಿವರೊಬ್ಬರ ತಲೆದಂಡ ಆಗಲ್ಲ, ಇನ್ನೂ ಹಲವು ಪ್ರಭಾವಿಗಳ ಹೆಸರು ಕೇಳಿಬರುತ್ತೆ, ನೋಡ್ತಾ ಇರಿ ಅಂತ ಹೇಳಿದ್ರು. ಅದೇ ರೀತಿಯಾಗಿ ಆಗುತ್ತಾ? ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮುರಳಿ ನೀಡ್ತಾರೆ. ಮುರಳಿ, ಈಗ ಸದ್ಯಕ್ಕೆ ದದ್ದಲ್ ಅವ್ರಿಗೆ ಸಂಕಷ್ಟ, ಮಗದೊಂದ್ ಕಡೆ ನಾಗೇಂದ್ರ ಅವರು ಅರೆಸ್ಟ್ ಆಗಿ ಹೋಗ್ಬಿಟ್ಟಿದೆ. ಬಟ್ ಇದು ಇಲ್ಲಿಗೆ ನಿಲ್ಲೋ ರೀತಿ ಕಾಣಿಸ್ತಾ ಇಲ್ಲ ಅಲ್ವಾ ಲಕ್ಷಣಗಳು? ಇನ್ನು ಹೊಸ ಹೊಸ ಪ್ರಭಾವಿಗಳ ಹೆಸರು ಕೇಳಿ ಬರ್ಬೋದಾ ಅಂತ? ಖಂಡಿತ ವಿದ್ಯಾ, ಯಾಕೆಂದ್ರೆ ಪ್ರಮುಖವಾಗಿ ಈ ಪ್ರಕರಣದ ತನಿಖೆಯನ್ನು ಮಾಡೋ ಸಂದರ್ಭದಲ್ಲಿ ಇನ್ನೊಂದಷ್ಟು ನಾಯಕರಿಗೆ ಸಂಕಷ್ಟವನ್ನು ತಂದಿಡುವಂತ ಸಾಧ್ಯತೆಗಳಿದಾವೆ. ಯಾಕೆಂದ್ರೆ ಈವರೆಗೂ ಕೂಡ SIT ತನಿಖೆಯ ಸಂದರ್ಭದಲ್ಲಿ ಹೇಳ್ತಾ ಇದ್ರು, ಅದನ್ನ ವೈಯಕ್ತಿಕ ಖರ್ಚುಗಳಿಗೆ ಮತ್ತು ವೈಯಕ್ತಿಕ ಹಿತಾಸೆಗಳಿಗೆ ಹಣವನ್ನ ಬಳಸ್ಕೊಂಡಿದ್ದಾರೆ, ದುರುಪಯೋಗ ಮಾಡ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಆರೋಪಗಳಿತ್ತು. ಯಾಕಂದ್ರೆ ಸತ್ಯನಾರಾಯಣ ವರ್ಮ ಇರ್ಬೋದು, ನೆಕ್ಕುಟ್ಟಿ ನಾಗರಾಜ್ ಇರ್ಬೋದು, ಇವರೆಲ್ಲರೂ ಕೂಡ ಕಾರನ್ನ ಖರೀದಿ ಮಾಡುವಂಥದ್ದು, ಜೊತೆಗೆ ಒಂದಷ್ಟು ಆಸ್ತಿಯನ್ನ ಖರೀದಿ ಮಾಡುವಂಥದ್ದು, ಈ ರೀತಿಯಲ್ಲಿ ಮಾಡ್ತಾ ಇದ್ರು. ಅದಕ್ಕೆ ಚುನಾವಣೆಗೆ ಈ ಹಣವನ್ನ ದುರ್ಬಳಕೆಯನ್ನ ಮಾಡ್ಕೊಂಡಿರುವಂಥದ್ದು ಅಥವಾ ಅದನ್ನ ಬಳಕೆ ಮಾಡ್ಕೊಂಡಿರುವಂಥದ್ದು ಯಾವುದೇ ರೀತಿಯ ಸ್ಪಷ್ಟತೆಗಳು ಇಲ್ಲ ಅಂತ ಹೇಳಿ SIT ಅಧಿಕಾರಿಗಳ ತನಿಖೆಯಲ್ಲಿ ಬಯಲಾಗಿತ್ತು. ಆದ್ರೆ ED ಅಧಿಕಾರಿಗಳ ತನಿಖೆಯಲ್ಲಿ ಮತ್ತು ಒಂದಷ್ಟು ಆಪ್ತರ ಬಳಿ ಸಿಕ್ಕಂತ ಒಂದು ತಾಂತ್ರಿಕ ಸಾಕ್ಷ್ಯಗಳಂತೂ ಆ ತಾಂತ್ರಿಕ ಸಾಕ್ಷ್ಯಗಳು ಇವೆಲ್ಲಾನು ಕೂಡ ಬಯಲನ್ನ ಮಾಡ್ತಾ ಇರುವಂತದ್ದು. ಇದು ಈಗ ಲೋಕಸಭಾ ಚುನಾವಣೆಗೆ ಹಣವನ್ನ ಬಳಕೆ ಮಾಡಿದ್ರು ಅನ್ನೋದು ಒಂದು ಹಂತಕ್ಕೆ ಬಂದು ನಿಂತಿರೋ ಹಿನ್ನೆಲೆಯಲ್ಲಿ ಇದನ್ನ ಯಾರು ನಿರ್ದೇಶನವನ್ನು ಕೊಟ್ಟಿದ್ರು, ಅಂದ್ರೆ ನಿಗಮ ಮಂಡಳಿಯಿಂದ ಹಣವನ್ನು ತೆಗಲಿಕ್ಕೆ ಮತ್ತು ಚುನಾವಣೆಗೆ ಬಳಸಲಿಕ್ಕೆ ಯಾರು ನಿರ್ದೇಶನ ಕೊಟ್ಟಿದ್ರು, ಇದೆಲ್ಲದ್ರ ಬಗ್ಗೆ ಕೂಡ ED ಅಧಿಕಾರಿಗಳು ಕೆದಕ್ತಾ ಹೋಗ್ತಾರೆ. ಕೆದಕ್ತಾ ಹೋದ ಸಂದರ್ಭದಲ್ಲಿ ಯಾರ್ಯಾರು ಅವರಿಗೆ ಸಹಾಯವನ್ನ ಮಾಡಿದಂಥವ್ರು, ಜೊತೆಗೆ ಅವರಿಗೆ ಒಂದಷ್ಟು ಸೂಚನೆ ಕೊಟ್ಟಂತವ್ರು ಯಾರು, ಅವರೆಲ್ಲರನ್ನೂ ಕೂಡ ಕರೆಸಿ ವಿಚಾರಣೆ ಮಾಡುವಂಥದ್ದು ಅಥವಾ ಅವರನ್ನ ಬಂಧನಕ್ಕೆ ಒಳಪಡಿಸುವಂತ ಸಾಧ್ಯತೆಗಳು ಕೂಡ ಇದಾವೆ. ಯಾಕೆಂದ್ರೆ ಇದೊಂದು ಅಕ್ರಮವಾಗಿ ಮನಿ ಲ್ಯಾಂಡ್ರಿಂಗ್, ಅಂದ್ರೆ ಇವರು ಸರ್ಕಾರದ ಹಣವನ್ನ ದುರುಪಯೋಗ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ತನಿಖೆಯನ್ನ ಮಾಡೋಲ್ಲ, ಮನಿ ಲ್ಯಾಂಡ್ರಿಂಗ್ ಅನ್ನ ಮಾಡಿದ್ದಾರೆ. ಅಂದ್ರೆ ಹವಾಲದ ಮೂಲಕ ಹಣವನ್ನ ಏನು ಬೇರೆ ಬೇರೆ ಕಡೆಗೆ ಹಂಚಿದ್ದಾರೆ. ಇದು ಕಾನೂನು ಬಾಹಿರ ಆಗಿರುವಂಥದ್ದು. ಆ ಹಿನ್ನೆಲೆಯಲ್ಲಿ ಅವರಿಗೆ ಸೂಚನೆ ಕೊಟ್ಟಂತವ್ರು, ಈ ಕ್ರೈಮ್ ಮಾಡ್ಲಿಕ್ಕೆ ಸೂಚನೆ ಕೊಟ್ಟಂತವ್ರು ಯಾರ್ಯಾರು ಇದ್ರು ಅವರೆಲ್ಲರೂ ಕೂಡ ವಿಚಾರಣೆಗೆ ಕರೆಸುವಂಥದ್ದು ಅಥವಾ ಬಂಧನಕ್ಕೆ ಒಳಪಡಿಸುವಂತ ಪ್ರಕ್ರಿಯೆಗಳಿಗೂ ಕೂಡ ಕೈ ಹಾಕುವಂತ ಸಾಧ್ಯತೆಗಳು ಇರುವಂತದ್ದು. ವಿದ್ಯಾ, ಥ್ಯಾಂಕ್ ಯು ಮುರಳಿ ತಮ್ಮ ಡೀಟೇಲ್ಸ್ಗೆ.